ವೆಲ್ಕಮ್ ಟು ಮಂಜುಳಾ ಟೈಲರಿಂಗ್ ಫ್ಯಾಷನ್ಗೆ ಸ್ವಾಗತ ಸುಸ್ವಾಗತ. ನಿಮಗೆ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಮೊದಲೇ ಕಟಿಂಗ್ ಮಾಡಿ ತೋರಿಸಿದೆ ಅಲ್ವಾ. ಈ ವಿಡಿಯೋದಲ್ಲಿ ತೋಳ್ ಕಟಿಂಗ್ ಮಾಡೋದು ಹೇಗೆ ಅಂತ ನಿಮಗೆ ಈಸಿಯಾಗಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಅವ್ರ ರೆಡಿ ಬ್ಲೌಸ್ ಏನಿದೆ ರೆಡಿ, ಅದನ್ನ ತಗೊಂಡು ನಾವು ಹೇಗೆ ಕಟಿಂಗ್ ಅನ್ನೋದನ್ನ ಮಾಡಬೇಕು, ಅದು ಕರೆಕ್ಟಾಗಿ ಇದೆಯೋ ಇಲ್ವೋ, ನಮ್ಗೆ ಕರೆಕ್ಟಾಗಿ ಬರ್ತಿದೆಯೋ ಇಲ್ವೋ ಅನ್ನೋದು ಒಂದ್ಸಲ ಚೆಕಿಂಗ್ ಅನ್ನೋದನ್ನ ನೀವು ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಅವ್ರದ್ದು ರೆಡಿ 10 ಇಂಚಿದೆ. 10 ಇಂಚ್ಗೆ ನಾನು 11 ಇಂಚನ್ನು ಮಾರ್ಕ್ ಮಾಡ್ಕೋತಿದ್ದೀನಿ. ಮತ್ತು ಇಲ್ಲೂ 11 ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟ್ ಒಂದು ಗೆರೆನ ಎಳ್ಕೊತಿದ್ದೀನಿ. ಸ್ಟ್ರೈಟು ಒಂದು ಗೆರೆನ ಎಳ್ಕೊಂಡಿದ್ದೀನಿ. ಎಳ್ಕೊಂಡಾದ್ಮೇಲೆ ಇಲ್ಲಿ 1/2 ಇಂಚ್ಗೆ ನಾವು ಮಾರ್ಕ್ ಏನು ಮಾಡಿದ್ದು, 1/2 ಇಂಚ್ ಏನಿದೆ ಅಲ್ಲಿಗೆ ಮಾರ್ಕನ್ನು ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಾರ್ಕ್ ಆದಮೇಲೆ ನಿಮಗೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ರೆಡಿ ಬ್ಲೌಸ್ನೇ ನಾನು ಇಟ್ಟು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಇದು ಗೆರೆ ಏನು ಬರುತ್ತೆ ಅಲ್ಲಿ ಹಿಂಗೆ ಸ್ಟ್ರೈಟ್ ಹಿಂಗೆ ನೀಟಾಗಿ ಹಿಂಗೆ ಇದು ಮಾಡ್ಕೊಂಡು ಇಟ್ಕೋಬೇಕು. ಇಟ್ಕೊಂಡು ಇಲ್ಲಿಗೊಂದು ಮಾರ್ಕನ್ನು ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಇಲ್ಲಿ ಕೈ ಬಿಗಿ ಇರಲಿ. ಇಲ್ಲಿಂದ ಸೆಟ್ಟಿಂಗ್ ಮಾಡ್ಕೊಳ್ಳಿ. ಇಲ್ಲಿ ಏನಿದೆ ಅದು ರೌಂಡಿಂಗನ್ನು ಹಿಂಗೆ ಕೂರಿಸಿ ನೀಟಾಗಿ ಹಿಂಗೆ ಇಟ್ಕೊಳ್ಳಿ. ಹಿಂಗೆ ನೀಟಾಗಿ ಬ್ಲೌಸ್ ಬರಬೇಕು. ನೋಡಿ, ಇದು ರೆಡಿ. ಇವ್ರಿಗೆ ಇಲ್ಲಿದೆ, ನಮ್ಗೆ 1/2 ಇಂಚ್ ಇಲ್ಲಿ ಕೂಳೆಗೆ ಹೋಗುತ್ತೆ. ಹಂಗಾಗಿ ಇಲ್ಲಿಂದ ಇಲ್ಲಿ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿಂದ ಇಷ್ಟು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಇಷ್ಟು ನಮಗೆ ರೆಡಿ ಅನ್ನೋದು ಬೇಕು. ನೋಡಿ, ಅವ್ರು ಡೌನಿಂಗ್ ಅನ್ನೋದನ್ನ ಎಷ್ಟು ಇಳಿಸಿದ್ದಾರೆ ಅನ್ನೋದು ತೋರಿಸ್ತೀನಿ. 3 ಇಂಚನ್ನು ಡೌನಿಂಗ್ ಅನ್ನೋದನ್ನ ಇಳಿಸಿದ್ದಾರೆ. ನಾವು ಅದೇ ರೌಂಡಿಂಗಲ್ಲಿ ನಾವು ಕೊಟ್ಟಾಗ ನೋಡಿ ಶೇಪಿಂಗ್ ಅನ್ನೋದು ನೀಟಾಗಿ ಬರಬೇಕು ಫ್ರೆಂಡ್ಸ್. ಇಲ್ಲಿಂದ ಸ್ಟ್ರೈಟಿಂಗ್ ಕೊಡಬೇಡಿ, ಆವಾಗ ಗುಪ್ಪಿ ಬರೋ ಚಾನ್ಸಸ್ ಇರುತ್ತೆ. ಹಿಂಗೆ ನೀಟಾಗಿ ಶೇಪ್ ಅನ್ನೋದನ್ನ ಕೊಡಿ. ಇಲ್ಲಿ ಸ್ವಲ್ಪ ಕೆಳಗಡೆ ಡೌನ್ ಆಗಿ ಇಳಿಸಿ ಫ್ರೆಂಡ್ಸ್. ನಾವು ಗೆರೆ ನಾವು ಗೊತ್ತಾಗಲಿ ಅಂತ ಹಾಕೊಂಡಿದ್ದು. ಈ ರೀತಿ ಸ್ಟ್ರೈಟು ಹಿಂಗೆ ಡೌನಿಂಗ್ ಅನ್ನೋದನ್ನ ಮಾಡ್ಕೊಳ್ಳಿ. ಆಗ ಯಾವುದೇ ಕಾರಣಕ್ಕೂ ಹಿಡ್ಕೊಳ್ಳೋ ಚಾನ್ಸಸ್ ಇರೋದಿಲ್ಲ. ಇದು ಅವ್ರ ಶೇಪಿಂಗ್ ಏನು ತೆಗ್ದಿದ್ದಾರೆ ಅದ್ರದ್ದು. ಇದು ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಬ್ಯಾಕ್ ಏನಿದೆ, ನಾವು ಬ್ಯಾಕ್ ಕಟಿಂಗ್ ಅನ್ನೋದನ್ನ ಏನು ಮಾಡಿದ್ವಿ ಆ ಬ್ಯಾಕ್ ಕಟಿಂಗ್ಸ್ ಅನ್ನೋದನ್ನ ತಗೊಳ್ಳಿ. ಹಿಂಗೆ ಇಲ್ಲಿ ಅಲ್ಲಿ 1/2 ಇಂಚಸ್ ಬಿಡಿ. ನೀವು ಎಷ್ಟು ಕೂಳೆ ಅನ್ನೋದನ್ನ ಬಿಡ್ತಿದ್ದೀರ ಪಟ್ಟಿ ಹಿಡಿಯೋದಕ್ಕೆ ಅಷ್ಟು ಕೂಳೆನ ಬಿಟ್ಟು ಈ ರೀತಿ ಇಟ್ಕೊಂಡು ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ನಾವು ಕಟಿಂಗ್ ಅನ್ನೋದನ್ನ ಮಾಡಿದ್ದೀವಿ ಅಂತ ನೋಡಿ. ಇಲ್ಲಿ ನ್ಯಾಚ್ ಹೊಡೆದಿದ್ವಲ್ಲ ಅಲ್ಲಿ ಕರೆಕ್ಟಾಗಿ ಬಂದಿದೆ. ಇಲ್ಲಿಗೆ ನ್ಯಾಚ್ ಹೊಡ್ಕೊಳ್ಳಿ, ಕರೆಕ್ಟಾಗಿದೆ ಅಂತ ಅರ್ಥ. ನಾವು ಕಟಿಂಗ್ಸ್ ಅನ್ನೋದು ನೀಟಾಗಿ ಬಂದಿದೆ ಅಂತ. ಅದೇ ಕಾರಣ ಶೋಲ್ಡರ್ ಆಗಿರ್ಬೋದು, ನೀವೇನು ಇಲ್ಲಿಗೆ ನೀವು ಶೇಪ್ ಅನ್ನ ತೆಗೆಬೇಕು. ನೋಡಿ, ಫ್ರಂಟ್ಗೆ ನೀವು ಮಾಡಿದರೆ ಇಲ್ಲಿಗೆ ಹೋಗಬೇಕು, ಇದರಿಂದ ಆಚೆಗೆ ಹೋಗ್ಬಾರ್ದು. ಶೇಪ್ ಅನ್ನೋದು ನೀಟಾಗಿ ಬರಲಿ ಫ್ರೆಂಡ್ಸ್. ಹಂಗಿದ್ರೇನೆ ನಿಮಗೆ ಕಟಿಂಗ್ಸ್ ಅನ್ನೋದು ನೀಟಾಗಿ ಬರೋದು. ಬಟ್ಟೆ ಅನ್ನೋದು ನಮಗೆ ಎಲ್ಲೂ ಸಹ ಬಿಟ್ಕೊಳ್ಳೋದಿಲ್ಲ, ಎಲ್ಲೂ ಸಹ ಏನು ರಿಂಕಲ್ಸ್ ಅನ್ನೋದು ಬರೋದಿಲ್ಲ. ಅವ್ರದ್ದು ರೆಡಿ ಏನು ಬ್ಲೌಸ್ ಇದೆ, ತೋಳಿನ ಅಳತೆ ಏನಿದೆ ಅಲ್ಲಿಗೆ ನಾವು ಮಾರ್ಕನ್ನು ಮಾಡ್ಕೊಂಡು ಹಿಡ್ದಿರೋದ್ರಿಂದ ಅದು ಸಹ ಅಲ್ಲಿಗೆ ಬರೋದ್ರಿಂದ ನಿಮಗೆ ಪಕ್ಕ ಅಳತೆ ಗ್ಯಾರಂಟಿ ಇದೆ ಅಂತ ಅರ್ಥ. ಬೇಕಾದ್ರೆ ನಿಮಗೂ ಇನ್ನೂ ಕನ್ಫ್ಯೂಸ್ ಆಯಿತು, ನಮಗಿಲ್ಲ ಮ್ಯಾಮ್ ಹಂಗೆ ಹಿಂಗೆ ಏನಾದಾದರೆ ನೋಡಿ ಒಂದ್ಸಲ ಹಿಂಗೆ ಇಟ್ಕೊಳ್ಳಿ. ಏನಿದೆ ರೆಡಿ ಬ್ಲೌಸು ಹಿಂಗೆ ಇಟ್ಕೊಂಡು ಪಕ್ಕ ಅಳತೆ ಏನಿದೆ ಅಲ್ಲಿಗೆ ಇಟ್ಕೊಳ್ಳಿ. ಹಿಂಗೆ ಮಾರ್ಕ್ ಏನು ಮಾಡಿರ್ತೀರ 1/2 ಇಂಚ್ ಬಿಟ್ಟು ಅಲ್ಲಿಗೆ ಇಟ್ಕೊಳ್ಳಿ. ಇಟ್ಕೊಂಡು ಹಿಂಗಿದೆ ಅಲ್ವಾ, ನಿಮಗೆ ಶೇಪ್ ಬರ್ತಿಲ್ಲ ಅನ್ನೋದು ಹಿಂಗೆ ಮಾಡಿ 1-2 ಸಲ ಪೇಪರ್ ಕಟಿಂಗ್ ಅನ್ನೋದನ್ನ ಮಾಡಿ ನೋಡಿ. ಶೇಪ್ ಅನ್ನೋದು ಯಾವ ರೀತಿ ಬಂದಿದೆ ಅನ್ನೋದು ನೋಡ್ಕೊಳ್ಳಿ ಮೊದಲು. ಈ ರೀತಿ ಹಿಂಗೆ ಇಟ್ಟಾಗ ನಿಮಗೆ ಶೇಪ್ ಯಾವ ರೀತಿ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಈ ರೀತಿ ಬಂದಿದೆ. ಇಲ್ಲಿ ನೋಡಿ, ನಾವು ಅದೇ ರೀತಿನೇ ಕೊಟ್ಟಿರೋದ್ರಿಂದ ಇಲ್ಲಿ ನಾವು ಸ್ಟಿಚಿಂಗ್ ಅನ್ನೋದು ಹೋಗುತ್ತೆ. ಹೋದ್ರೆ ಇಲ್ಲಿ ಬಟ್ಟೆ ಎಕ್ಸ್ಟ್ರಾ ಅನ್ನೋದು ನಿಮಗೆ ಬರೋದಿಲ್ಲ. ಆಯ್ತಲ್ಲ ಫ್ರೆಂಡ್ಸ್, ಇದು ಈ ರೀತಿ ನಾವು ಫ್ರಂಟ್ ಬಟ್ಟೆ ಕಟಿಂಗ್ಸ್ ಆದ ತೋಳು ಕರೆಕ್ಟಾಗಿ ಇದೆಯಾ, ಹಿಡ್ಕೊಳುತ್ತಾ ಇಲ್ವಾ ಅನ್ನೋದು ನೀವು ಚೆಕ್ ಮಾಡೋದು ಹೇಗೆ ಅನ್ನೋದು ಗೊತ್ತಾಗಿದೆ ಅಲ್ವಾ. ಈಗ ಕಟಿಂಗ್ ಅನ್ನೋದನ್ನ ಮಾಡ್ಕೊಳ್ಳೋಣ. ಈ ಥರ ಒಂದ್ಸಲ ಕಟಿಂಗ್ ಅನ್ನೋದನ್ನ ಮಾಡಿ ಫ್ರೆಂಡ್ಸ್, ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ನಾವು ಎರಡನ್ನು ತಗೋಬೇಕು. ಕೆಳಗಡೆ 2 ಬಿಟ್ಟು ಮೇಲ್ಗಡೆ 2 ತಗೊಳ್ಳಿ.
ಶೇಪಿಂಗ್ ಅನ್ನೋದು ನೀಟಾಗಿ ಬರಬೇಕು. ಈ ರೀತಿ ತೆಗಿರಿ. ಫುಲ್ ಅಲ್ಲಿವರೆಗೂ ತೆಗಿಯಕ್ಕೆ ಹೋಗ್ಬಾರ್ದು. ನೋಡಿ ಫ್ರೆಂಡ್ಸ್, ಇಷ್ಟೇ ನೀವು ಬ್ಲೌಸ್ ಕಟಿಂಗ್ ಅನ್ನೋದು ಮಾಡಬೇಕಾಗಿರೋದು. ತೋಳ್ದು ಕಟಿಂಗ್ ಇಷ್ಟೇ. ಇದು ಫ್ರಂಟ್ ಭಾಗ ಏನಿದೆ ನಾವು ಹಿಡಿಯೋಂಥದ್ದು, ಅದಕ್ಕೋಸ್ಕರ ನ್ಯಾಚ್ ಹೊಡ್ಕೊತಿದ್ದೀನಿ. ಇದು ಫ್ರಂಟ್ ಭಾಗಕ್ಕೆ ಬರುತ್ತೆ, ಇದು ಬ್ಯಾಕ್ ಭಾಗಕ್ಕೆ ಬರುತ್ತೆ ಅನ್ನೋದಕ್ಕೋಸ್ಕರ. ಇಷ್ಟೇ ಫ್ರೆಂಡ್ಸ್ ತೋಳು ಕಟಿಂಗ್ಸು. ದೊಡ್ಡದಾಗಿ ಇದು ಚಿಕ್ಕದ ನೀವು ಮೀಡಿಯಮ್ ಸೈಜ್ ಅಂದರೆ ಒಂದು 5 ಇಂಚು 4 ಇಂಚ್ಗೆಲ್ಲ ಈ ರೀತಿ ಶೇಪಿಂಗ್ ಅನ್ನೋದು ಬರೋದಿಲ್ಲ, ಬೇರೆ ರೀತಿ ಶೇಪಿಂಗ್ ಅನ್ನೋದು ಬರುತ್ತೆ. ಅದನ್ನು ತೋರಿಸ್ಕೊಡ್ತೀನಿ ಇದೇ ಬಟ್ಟೆಯಲ್ಲಿ. ನೋಡಿ ಫ್ರೆಂಡ್ಸ್, ಇದೇನಿದೆ ನಮ್ಮದು ರೆಡಿ. 5 ಇಂಚ್ ಬೇಕಾಗಿದೆ. ಇಲ್ಲಿ 1/2 ಇಂಚು ಇಲ್ಲ 1/2 ಇಂಚ್ ಕೊಟ್ಟಾಗ ಹಿಂಗೆ ಬರುತ್ತೆ ಅಲ್ವಾ, ಇಲ್ಲ 5 ಇಂಚು ಇಲ್ಲಿ 5 ಇಂಚ್ಗೆ ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ. ಸ್ಟ್ರೈಟು ಗೆರೆ ಎಳ್ಕೊಳ್ಳಿ. ಹಿಂಗೆ ಎಳೆದಾಗ ಇಲ್ಲಿಂದ ನಾವು 2.5 ಇಂಚನ್ನು ತಗೋಬೇಕಾಗುತ್ತೆ ಫ್ರೆಂಡ್ಸ್. ಅಷ್ಟೇ, ಅದು ತಗೊಂಡು ನಾವು ಈ ರೀತಿನೇ ಶೇಪಿಂಗ್ ಅನ್ನೋದನ್ನ ಕೊಡಬೇಕಾಗುತ್ತೆ. ಅದಕ್ಕೆ ಶೇಪಿಂಗ್ ಅನ್ನೋದು ಚೇಂಜ್ ಆಗುತ್ತೆ, ಏಕೆಂದರೆ ಇದು ಸ್ಮಾಲ್ ಬಟ್ಟೆ ಇರೋದ್ರಿಂದ ಇದು ಈ ರೀತಿನೇ ಶೇಪಿಂಗ್ ಕೊಡಬೇಕು. ಇದು ತುಂಬ ಉದ್ದಳುತ್ತೆ ಬ್ಲೌಸ್ ಇರೋದ್ರಿಂದ ನಾವು ಈ ರೀತಿನೇ ಶೇಪ್ ಅನ್ನೋದನ್ನ ಕೊಟ್ಟಾಗ ಅದು ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಇಲ್ಲಿ ಜಾಸ್ತಿ ಬಟ್ಟೆ ಅನ್ನೋದು ನಮಗೆ ಬರೋದಿಲ್ಲ. ಈ ರೀತಿ ಕೊಟ್ಟಾಗ ಇಲ್ಲಿ ಆರ್ಮ್ ದಪ್ಪ ಇರೋದ್ರಿಂದ ಇದೇನು ಮಾಡಿಬಿಡುತ್ತೆ, ಈ ಥರ ಶೇಪಿಂಗ್ ಅನ್ನೋದನ್ನ ಕೂಡ ನೀಟಾಗಿ ಇಲ್ಲಿ ಕೂರುತ್ತೆ. ಇಲ್ಲಿ ಇದೇ ಶೇಪಿಂಗ್ನ ಇಲ್ಲಿ ಕೊಟ್ಟಾಗ ಇಲ್ಲಿ ನೀಟಾಗಿ ಕೂರೋದಿಲ್ಲ. ಹಂಗಾಗಿ ನೀವು ಒಂದೊಂದು ರೀತಿಲಿ ಕಟಿಂಗ್ ಅನ್ನೋದನ್ನ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇದರಲ್ಲಿ ತುಂಬ ಕಲಿಯೋದಿದೆ. ಇದೇ ರೀತಿನೇ ಹೇಳ್ಕೊಡ್ತಾ ಹೋಗ್ತೀನಿ, ಮುಂದೆನೂ ನೋಡಿ. ಅರ್ಥ ಆಗಿದೆ ಅಲ್ವ ಫ್ರೆಂಡ್ಸ್? ಈಗ ಮೇನ್ ಬಟ್ಟೆನ ಕಟಿಂಗ್ ಅನ್ನೋದನ್ನ ಮಾಡ್ಕೊಳ್ಳೋಣ. ಬಾರ್ಡ್ರ್ ಇದೆ ಅಲ್ವಾ, ಇದನ್ನ ನೀಟಾಗಿ ಇಟ್ಕೊಳ್ಳಿ. ನೀಟಾಗಿ ಒಂದೇ ಸಮನೆ ಬರೋ ರೀತಿ ನೋಡ್ಕೋಬೇಕು. ಬಾರ್ಡ್ರ್ ನೀಟಾಗಿದೆಯಾ ಅಂತ, ಒಂದೇ ಸಮನೆ ಇದೆಯಾ ಅಂತ ಒಂದ್ಸಲ ನೋಡಿಕೊಂಡು ಚೆಕ್ಕನ್ನು ಮಾಡಿಕೊಂಡು ಈ ರೀತಿ ಹಾಕೊಳ್ಳಿ. ಬಾರ್ಡ್ರ್ ಕೊಡಬೇಕು, ಕೊಡೋಕೆ ಹೋಗ್ಬೇಡಿ. ಸ್ಟಿಚ್ ಇಲ್ಲಿಗೆ ಬರಬೇಕು, ಹಂಗಿದ್ರೆ ಫಿನಿಶಿಂಗ್ ಅನ್ನೋದು ಬರೋದು. ಸ್ವಲ್ಪ ಬಟ್ಟೆನ ಬಿಟ್ಟು ಕಟ್ ಮಾಡಿ ಫ್ರೆಂಡ್ಸ್, ಏನೂ ಆಗೋದಿಲ್ಲ. ಸ್ವಲ್ಪ ಏರು ಆದರೂ ನೀವು ಮಾಡ್ಕೊಬೋದು. ಇಷ್ಟೇ ಫ್ರೆಂಡ್ಸ್, ಇದು ಬಟ್ಟೆ ಕಟಿಂಗ್ ಹೋಗೋಣ. ಇದಾದಮೇಲೆ ಬಟ್ಟೆನ ಯಾವ ರೀತಿ ಸೇವ್ ಮಾಡೋದು ಅನ್ನೋದ ಹೇಳ್ಕೊಡ್ತೀನಿ ನಿಮಗೆ. ನೋಡಿ, ಈ ರೀತಿ ಇದೆ ಅಲ್ವಾ, ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಈ ರೀತಿ ಹಾಕೊಳ್ಳಿ ಬಟ್ಟೆನ. ಬ್ಯಾಕ್ ಭಾಗ ಏನಿದೆ ಅದನ್ನು ತೆಗ್ದು ಈ ರೀತಿ ಇಟ್ಕೊಳ್ಳಿ. ಫ್ರಂಟು ಸಹ ಇದೇ ರೀತಿ ಆಪೋಸಿಟ್ ಇಟ್ಕೊಳ್ಳಿ. ಆಪೋಸಿಟ್ ಇಟ್ಕೊಂಡಾಗ ನಿಮಗೆ ಬಟ್ಟೆ ಅನ್ನೋದು ಇನ್ನೂ ಸೇವ್ ಆಗುತ್ತೆ ತುಂಬನೇ. ಇಲ್ಲಿಗೆ ಬೆಲ್ಟ್ ಅನ್ನೋದನ್ನ ಕೊಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಅಗಲದಲ್ಲೇ ಆಯಿತು. ಇನ್ನೂ ಅಷ್ಟು ಅಗಲ ಬಟ್ಟೆ ಮಿಕ್ಕಿದೆ, ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಅರ್ಥ ಆಗ್ತಿದೆ ಅನ್ಕೋತೀನಿ ಫ್ರೆಂಡ್ಸ್.
ಬ್ಯಾಕ್ ಪಾರ್ಟ್ ಆದಮೇಲೆ ಇಲ್ಲಿಗೆ ನೀವು ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ. ಏಕೆಂದರೆ ಇದು ಸೀದಾ ಇದು ಉಲ್ಟಾ ಅನ್ನೋದು ನಿಮಗೆ ಗೊತ್ತಾಗಬೇಕಲ್ವ, ಹಂಗಾಗಿ ಒಂದು ಮಾರ್ಕನ್ನು ಹಿಂಗೆ ಹಾಕೊಂಬಿಡಿ, ಆವಾಗ ನಿಮಗೆ ಇದಾಗುತ್ತೆ. ಫ್ರಂಟು ಸಹ ಈಗಲೇ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಆಮೇಲೆ ಸ್ಟಿಚಿಂಗಲ್ಲೂ ಯಾವ ರೀತಿ ಅನ್ನೋದನ್ನ ನಿಮಗೆ ಕೊಡಬೇಕು ಅನ್ನೋದು ನಾನು ಡೀಟೇಲಾಗಿ ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಆ ರೀತಿ ಕೊಟ್ಟರೆ ಯಾವುದೇ ಕಾರಣಕ್ಕೂ ರಿಂಕಲ್ಸ್ ಆಗಿರ್ಬೋದು, ಶೋಲ್ಡರ್ ಡ್ರಾಪ್ ಆಗಿರ್ಬೋದು, ನಿಜವಾಗ್ಲೂ ಆಗೋದಿಲ್ಲ. ಆ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಸ್ಟಿಚಿಂಗ್ ಆದಮೇಲೆ ಬೇಕಾದ್ರೆ ನಂಗೆ ಕಮೆಂಟ್ ಅನ್ನೋದನ್ನ ಮಾಡಿ ಹೆಂಗಾಯಿತು ಅನ್ನೋದು. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇದು ಎಕ್ಸ್ಟ್ರಾ ಏನಿದೆ ಇದು ಹಾಗೇ ಹೋಯ್ತು, ಇದು ಇಷ್ಟರಲ್ಲೇ ನೋಡಿ ಎಷ್ಟು ಬಟ್ಟೆ ನಮಗೆ ಉಳಿತಾಯ ಆಯಿತು. ತೋಳು ಕಟಿಂಗ್ ಆಯಿತು, ಬ್ಯಾಕ್ ಆಯಿತು, ಫ್ರಂಟ್ ಆಯಿತು, ಎಲ್ಲ ಕಟಿಂಗ್ಸು ಆಯಿತು. ಬಟ್ಟೆ ನೋಡಿ ಫ್ರೆಂಡ್ಸ್, ತುಂಬ ಬಟ್ಟೆ ಮಿಕ್ಕಿದೆ ನೋಡಿ, ತುಂಬ ಬಟ್ಟೆ, ಎಷ್ಟು ಬಟ್ಟೆ ನಮಗೆ ಸೇವ್ ಆಗಿದೆ ಅಂತ. ಇಷ್ಟು ಬಟ್ಟೆ ನಮಗೆ ಸೇವಿಂಗ್ ಅನ್ನೋದು ಆಗಿದೆ. ಈ ರೀತಿ ಮಾಡಿದಾಗ ನಿಮಗೆ ತುಂಬ ಬಟ್ಟೆ ಸೇವ್ ಅನ್ನೋದು ಆಗುತ್ತೆ. ನೀವು ಪೈಪಿಂಗ್ ಇರ್ಬೋದು, ಡಿಸೈನ್ಗೆ ಇರ್ಬೋದು, ಏನಾರ ಮಾಡ್ತೀನಿ ಅಂದರೆ ಈ ಬಟ್ಟೆಗಳು ಹಿಂಗೆ ನೀವು ಕೊಟ್ಕೊಂಡು ಸಹ ನೀವು ಮಾಡ್ಕೊಬೋದು. ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ನನ್ನ ವಿಡಿಯೋ? ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟಿಚಿಂಗ್ ವಿಡಿಯೋನ ಯಾವ ರೀತಿ ಮಾಡೋದು ಅನ್ನೋದನ್ನ ಇದೇ ಬ್ಲೌಸ್ನ ಸ್ಟಿಚಿಂಗ್ ಅನ್ನೋದನ್ನ ಮಾಡಿ ನಿಮಗೆ ತೋರಿಸ್ತೀನಿ. ಪೈಪಿಂಗು ಸಹ ನಾವು ಹೇಗೆ ಈಸಿಯಾಗಿ ನೀಟಾಗಿ ಫಿನಿಶಿಂಗ್ ಅನ್ನೋದನ್ನ ಕೊಟ್ಟು ನಾವು ಮಾಡೋದನ್ನ ತೋರಿಸ್ತೀನಿ. ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಒಂದ್ಸಲ ಸ್ಟಿಚಿಂಗ್ ಅನ್ನೋದನ್ನ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್.